ನಮಸ್ಕಾರ ವೀಕ್ಷಕರೇ, ಇನ್ಫ್ರಾ ಫಾರ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದು 2030 ಡ್ಯೂಪ್ಲೆಕ್ಸ್ ಮನೆ ಹೊಸದಾಗಿ ಕಟ್ಟಿದ್ದಾರೆ. ಇದು BDS ಸೈಟ್ ನಾರ್ತ್ ಫೇಸಿಂಗ್ ಮನೆ ಇದೆ. ನಂಬರ್ ಕೂಡ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನಂಬರೆಲ್ಲ ಕ್ಲಿಯರ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ಇದು ಬಂದುಬಿಟ್ಟು ನಿಮಗೆ ಪಾರ್ಕಿಂಗು. ಇಲ್ಲಿ ನಿಮಗೆ ಆರಾಮಾಗಿ ಒಂದು ಇನೋವಾ ಕಾರು, ಈವನ್ ನೀವು ಫಾರ್ಚುನರ್ ಕೂಡ ನಿಲ್ಲಿಸ್ಕೋಬೋದು ನೋಡಿ. ಈ ಥರ ಇದೆ ಪಾರ್ಕಿಂಗು. ಇಲ್ಲಿ ನಿಮಗೆ ಬೋರ್ವೆಲ್ ಕನೆಕ್ಷನ್ ಇದೆ, ಬೋರ್ವೆಲ್ ವಾಟರ್ ಕನೆಕ್ಷನ್ ಇದೆ. 700 ಅಡಿಗೆ ನೀರು ಸಿಕ್ಕಿದೆ, ಒಳ್ಳೆ ಈಲ್ಡ್ ಇದೆ. ಆಮೇಲೆ ಈ ಸೈಡ್ ನೋಡಿ ಕಾವೇರಿ ಕನೆಕ್ಷನ್ ಇದೆ, ನೀರು ಆಲ್ರೆಡಿ ಬರ್ತಾ ಇದೆ. ಮೀಟ್ರ್ ಒಂದು ಕೂರಿಸ್ಕೋಬೇಕು. ಆಮೇಲೆ ಅಲ್ಲಿ ನೋಡಿ ಗೀಸರ್ ಇಟ್ಕೊಳ್ಳೋಕ್ಕೆ ಒಳ್ಳೆ ಪ್ರೊವಿಷನ್ ಮಾಡಿದ್ದಾರೆ. ನೀವು ಹಿಂಗೆ ಎಳೆದ್ಬಿಟ್ಟು ಸಿಲಿಂಡರ್ನ ಇಟ್ಬಿಟ್ಟು ಮತ್ತೆ ನೀವು ತಳ್ಬೋದು. ಕೆಳಗಡೆ ಬೇಸ್ಮೆಂಟಲ್ಲಿ ಒಂದು ಹಾಲ್ ಇದೆ ನಿಮಗೆ. ಬನ್ನಿ ನೋಡಿ, ಇಲ್ಲಿ ನೋಡಿ ಕಿಚನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಸಿಸ್ಟಮ್ಯಾಟಿಕ್ ವೆರಿ ಸಿಂಪಲ್ ಕಿಚನ್ ಮಾಡಿದ್ದಾರೆ ನೋಡಿ. ಆಮೇಲೆ ಈ ಮನೆ ವಿಶೇಷತೆ ಏನಂದರೆ ಪ್ರಾಪರಾಗಿ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಗಾಳಿ ಬೆಳಕಿಗೆ ಏನೂ ಕಡಿಮೆ ಇಲ್ಲ. ಎಲ್ಲ ಕಡೆ ಸರಿಯಾಗಿ ದೊಡ್ಡ ಗಾತ್ರದಲ್ಲಿ ನಿಮಗೆ ಕಿಟಕಿನ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೊಟ್ಟಿದ್ದಾರೆ. ಇದೊಂದು ಕಿಟಕಿ. ಆಮೇಲೆ ಹೊರಗಡೆ ಸ್ವಲ್ಪ ಜಾಗ ಇದೆ, ನೋಡ್ಬೋದು ನೀವು. ಆಮೇಲೆ ಇಲ್ಲಿ ಒಂದು ಬಾತ್ರೂಮ್ ಇದೆ ನೋಡಿ, ದೊಡ್ಡದಾಗಿದೆ ಬಾತ್ರೂಮ್, ಹೌದಾ? ಇಲ್ಲಿ ವೆಂಟಿಲೇಷನ್ ಇದೆ. ಆಮೇಲೆ ಮೇಲ್ಗಡೆ ನೋಡಿ, ಮೇಲ್ಗಡೆನೆ ಗೀಸರ್ ಇದೆ. ನಿಮಗೆ ಕಾಣಲ್ಲ, ಆಲ್ರೆಡಿ ಕೂರಿಸ್ಬಿಟ್ಟಿದ್ದಾರೆ ಗೀಸರ್ನ. ನಿಮಗೆ ಗೀಸರು ಏನು ಕಾಣಲ್ಲ ನಿಮಗೆ. ಆಮೇಲೆ ಪೈಪ್ ಕನೆಕ್ಷನ್ ಕೂಡ ಇದೆ, ಹೊರಗಡೆನೆ ಇದೆ ಪೈಪ್ಸು. ನಿಮ್ಗೆ ಏನಾದರೂ ಇಶ್ಯೂ ಬಂದಲ್ಲಿ ಈಸಿಲಿ ನೀವು ಹೊರಗಡೆನೆ ಇಶ್ಯೂನ ಫಿಕ್ಸ್ ಮಾಡ್ಕೋಬಹುದು, ಪ್ಲಂಬಿಂಗ್ ಇಶ್ಯೂಸ್ ಏನಾದರೂ ಇದ್ರೆ. ಚೆನ್ನಾಗಿದೆ, ದೇ ಹ್ಯಾವ್ ಮೇಡ್ ಇಟ್ ವೆರಿ ನೈಸ್. ಇಲ್ಲಿ ಟ್ಯಾಪ್ ಇದೆ, ಇಲ್ಲಿ ಶವರ್ ಬರುತ್ತೆ. ಎಸ್, ಈ ಥರ ಇದೆ ಗ್ರೌಂಡ್ ಫ್ಲೋರು. ಇಲ್ಲಿ ಯಾರಾದರೂ ನಿಮಗೆ ಗೆಸ್ಟ್ ಬಂದರೆ ಅಥವಾ ಏನೋ ಹೊಸದಾಗಿ ಯಾರಾದರೂ ಮದುವೆ ಆಗಿರ್ತಾರೆ, ಬರೀ ಹಸ್ಬೆಂಡ್ ವೈಫ್ ಇರ್ತಾರೆ, ಅವ್ರಿಗೆ ಜಾಸ್ತಿ ನೀಡಿಲ್ಲ ಅಂದರೆ ಇಲ್ಲಿ ಆರಾಮಾಗಿ ಅಂಥವ್ರಿಗೆ ಬಾಡಿಗೆ ಕೊಡ್ಬೋದು. ಇಲ್ಲ ಅಂದರೆ ನೀವು ಕಾಲೇಜ್ ಹುಡುಗರು ಇರ್ತಾರಲ್ಲ, ಅವ್ರಿಗೆ ಬಾಡಿಗೆ ಕೊಡ್ಬೋದು. ಬಾಡಿಗೆ ಕೊಡೋಕ್ಕೆ ನಿಮಗೆ ಒಂದು ಒಳ್ಳೆ ಪ್ರಾವಿಷನ್ ಇದೆ ಇಲ್ಲಿ. ಇವಾಗ ಬನ್ನಿ ಮೇಲೆ ಹೋಗೋಣ. ನೋಡಿ ಈ ಸ್ಟೆಪ್ಸ್ ನೋಡಿ, ಹೈಟ್ ನೋಡಿ ಎಷ್ಟು ಕರಡಾಗಿ ಹೈಟ್ ಕೊಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ಸ್ವಲ್ಪ ಏನಂತೀರ ಮೆಟ್ಲು ಹತ್ತಕ್ಕಾಗಲ್ಲ, ಬಟ್ ಓವರ್ ಹಿಯರ್ ನಾನು ಈಸಿಲಿ ಮೆಟ್ಲು ಹತ್ತಾ ಇದ್ದೀನಿ. ಏನಕ್ಕಂದರೆ ನೋಡಿ ತುಂಬ ಹೈಟ್ ಇಲ್ಲ ಸ್ಟೆಪ್ಸು, ಕರೆಕ್ಟಾಗಿ ಎಸ್ಥೆಟಿಕ್ಲಿ ಡಿಸೈನ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ಬನ್ನಿ ನೋಡಿ ಎಷ್ಟು ಪಟ್ ಅಂತ ಮೆಟ್ಲು ಇರ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ವೆಂಟಿಲೇಷನ್ಗೆ ಒಂದು ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ, ಒಂಥರ ಫ್ರೆಂಚ್ ವಿಟೋ ಥರ. ಅಲ್ಲಿ ಯಾವುದೋ ಗುಬ್ಬಿ ಬಂದು ಸಿಕ್ಕಾಕೊಂಡಿದೆ ನೋಡಿ, ಪಾಪ ಸಿಕ್ಕಾಕೊಂಡಿದೆ. ಓಪನ್ ಮಾಡೋಣ ಸ್ವಲ್ಪ ಕಿಟಕಿನ, ಹೋಗುತ್ತದು. ಪಾಪ ಸಿಕ್ಕಾಕೊಂಡಿದೆ, ಚಿಕ್ಕದಿರ್ಬೇಕದು. ಓಕೆ, ಬಟ್ ವೆಂಟಿಲೇಷನ್ ಇದೆ, ಹೋಗುತ್ತದು. ದ್ಯಾಟ್ಸ್ ಆನ್ ದ ಕೇಸ್. ಹಾಂ, ಇದು ಬಂದುಬಿಟ್ಟು ಗ್ರೌಂಡ್ ಫ್ಲೋರು. ಬೇಸ್ಮೆಂಟ್ ಮೇಲೆ ನೋಡಿ, ಎಂಟ್ರೆನ್ಸು ಈ ಥರ ಇದೆ ನೋಡಿ. ಒಳ್ಳೆ ಕ್ವಾಲಿಟಿ ವುಡ್ ಇದೆ. ಆಮೇಲೆ ಡಿಸೈನ್ ಸಿಂಪಲ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ವಾಲ್ ಯಾವ ಥರ ಮಾಡಿದ್ದಾರೆ ನೋಡಿ, ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಹಾಂ, ಒಳ್ಳೆ ಟೇಸ್ಟ್. ಇದು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಯುಟಿಲಿಟಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಒಂದು ಏನೋ ಚಿಕ್ಕ ಪುಟ್ಟ ಐಟಮ್ಗಳನ್ನು ಇಟ್ಕೊಳ್ಳೋಕೆ ಮಾಡಿದ್ದಾರೆ, ವೆರಿ ನೈಸ್. ಇದು ಬಂದುಬಿಟ್ಟು ಹಾಲು. ಇಲ್ಲೊಂದು ಫಸ್ಟ್ ಕ್ಲಾಸ್ ಸೋಫಾ ಹಾಕ್ಕೊಂಡು ಇಲ್ಲಿ ಟಿವಿನ ಕನೆಕ್ಟ್ ಮಾಡ್ಕೋಬೋದು. ಆಮೇಲೆ ಎವ್ರಿಥಿಂಗ್ ಈಸ್ ರೆಡಿಮೇಡ್. ಈ ಮನೆಯಲ್ಲಿ ನೀವು ಇನ್ ಕೇಸ್ ಮನೆ ತೊಗೊಂಡ್ರೆ ನೀವು ನಿಮ್ಮ ಲಗೇಜ್ ಅಷ್ಟೇ ತೊಗೊಂಡು ಬರಬೇಕು. ಎಲ್ಲ ಇದೆ ಈ ಮನೆಯಲ್ಲಿ, ಇನ್ಕ್ಲೂಡಿಂಗ್ ಗೀಸರು, ಎವ್ರಿಥಿಂಗ್ ಈಸ್ ದೇರ್. ಇದು ಬಂದುಬಿಟ್ಟು TV ಯೂನಿಟ್ ನೋಡಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಒಂದು 3 ಇದು ಮಾಡಿದ್ದಾರೆ ಬಾಕ್ಸು. ಅಲ್ಲಿ ನೀವು ಏನಾದರೂ ಎಲೆಕ್ಟ್ರಾನಿಕ್ ಡಿವೈಸಸ್ ಇಟ್ಕೋಬೋದು, ಬುಕ್ಸ್ ಇಟ್ಕೋಬೋದು. ಇಲ್ಲೂ ಒಂದು ಸ್ವಲ್ಪ ಜಾಗ ಮಾಡಿದ್ದಾರೆ. ನೈಸ್ ಆ್ಯಂಡ್ ಗುಡ್. ಇಲ್ಲಿ ದೇವ್ರ ಫೋಟೋ ಇಟ್ಕೋಬೋದು. ಯು ಕ್ಯಾನ್ ಕೀಪ್ ವಾಟ್ ಎವರ್ ಯು ವಾಂಟ್. ದ್ಯಾಟ್ಸ್ ದ ಬೇಸಿಕ್ ಐಡಿಯಾ ನೋಡಿ.
ಸೊ ಇದು ಬಂದುಬಿಟ್ಟು ದೇವ್ರ ಮನೆ. ಜೈ ಶ್ರೀ ಗಣೇಶ. ನೋಡಿ ದೇವ್ರ ಮನೆ ಸಖತ್ತಾಗಿದೆ. ದೇವ್ರ ಮನೆ ಇಲ್ಲಿ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಕೋಬೋದು, ದೇವ್ರನ್ನ ಧ್ಯಾನ ಮಾಡ್ಕೋಬೋದು. ಸೊ ಕೆಳಗಡೆ 2 ಬಾಕ್ಸ್ ಕೊಟ್ಟಿದ್ದಾರೆ. ದೇವರ ಪೂಜೆಗೆ ಉಪಯೋಗಕ್ಕೆ ಬರುತ್ತಲ್ಲ ಎಲ್ಲ ಸಾಮಾನುಗಳನ್ನೆಲ್ಲ ಇಲ್ಲಿ ಇಟ್ಕೋಬೋದು. ಸೊ ಇಲ್ಲೆಲ್ಲ ಓಂ ಓಂ ಅಂತಲ್ಲಿ ಬರ್ದೆ ಎಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ. ಸೊ ದೇವ್ರ ಮನೆನ ಕ್ಲೋಸ್ ಮಾಡೋಣ. ಇಲ್ಲಿ ನೋಡಿ ಶಂಖ ಚಕ್ರ ಪ್ರಾಪರ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ, ಶಂಖ ಚಕ್ರ ನೈಸ್. ಸೊ ಸ್ವಿಚಸ್ಸು ಇಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿ. ಜಿ ಎಮ್ ಬ್ರ್ಯಾಂಡ್ದು ಸ್ವಿಚ್ ಹಾಕಿದ್ದಾರೆ ನೋಡಿ, ಚೆನ್ನಾಗಿದೆ. ಆಮೇಲೆ ಇದು ಬಂದುಬಿಟ್ಟು ಎಸ್ ದಿಸ್ ಇಸ್ ದ ಕಿಚನ್. ಅಲ್ಲಿ ನೋಡಿ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ ಯುಟಿಲಿಟೀಸ್ಗೆಲ್ಲ. ನೀವು ಸಕ್ಕರೆ ಅಡಿಗೆ ಪದಾರ್ಥಗಳನ್ನು ಎಲ್ಲ ಕ್ಲೀನಾಗಿ ನೀಟಾಗಿ ಇಟ್ಕೋಬೋದು. ಮೇಲ್ಗಡೆನೂ ನಿಮಗೆ ಪ್ರಾವಿಷನ್ ಇದೆ. ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ತುಪ್ಪ, ಮೊಸರು, ಹಾಲು, ಸಕ್ಕರೆ ಇದನ್ನೆಲ್ಲ ಆರಾಮಾಗಿ ಇಲ್ಲಿ ಇಟ್ಕೋಬೋದು. ಅದು ದಟ್ ಈಸ್ ಫಾರ್ ಡೈಲಿ ಇದಲ್ವಾ, ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಮಾಡಿರೋ ಅಡುಗೆನ ಇಲ್ಲೆಲ್ಲ ಇಟ್ಕೋಬೋದು. ಇಟ್ಸ್ ಬ್ಯೂಟಿಫುಲ್ಲಿ ಡಿಸೈನ್ಡ್. ಆಮೇಲೆ ಮೇನ್ ಹೈಲೈಟ್ ಅಂದರೆ ಇಲ್ಲಿ ನೋಡಿ ಕಿಟಕಿ ನೋಡಿ, ನೀವು ಕಿಟಕಿನ ಆರಾಮಾಗಿ ಓಪನ್ ಮಾಡಿಕೊಂಡು ನೀವು ಅಡುಗೆ ಮಾಡ್ಕೋಬೋದು. ಪ್ರಾಪರಾಗಿ ಗಾಳಿ ಬೆಳಕು ನಿಮ್ಮ ಅಡುಗೆ ಮನೆಗೆ ಬರುತ್ತೆ ನೋಡಿ. ಕೆಳಗಡೆನೂ ನಿಮಗೆ ಎಲ್ಲ ಕಿಚನ್ ಯುಟಿಲಿಟೀಸ್ ಎಲ್ಲ ಮಾಡಿದ್ದಾರೆ. ಸೊ ಇಟ್ಸ್ ನೈಸ್. ಸೊ ಇಲ್ಲಿ ಬಂದುಬಿಟ್ಟು ನೀವು ಒಂದು ಫ್ರಿಡ್ಜ್ ಇಟ್ಕೋಬೋದು. ಇಲ್ಲಿ ನೋಡಿ ಸ್ವಿಚಸ್ ಕೊಟ್ಟಿದ್ದಾರೆ. 20 ಏನೋ ಎ ಅಂತ ಬರ್ತದೆ, ಆ್ಯಂಪಿಯರ್ ಇರಬೇಕು ಮೋಸ್ಟ್ಲಿ ಅದು. ಸೊ ಇಲ್ಲಿ ನೀವು ಒಂದು ಫ್ರಿಡ್ಜ್ ಇಟ್ಕೋಬೋದು. ಮೇ ಬಿ ಈ ಕಾರ್ನರಲ್ಲಿ ಹಿಂಗೆ ಇಟ್ಕೋಬೋದು. ಸೊ ಯು ಕ್ಯಾನ್ ಕೀಪ್ ದ ಒಂದು ಒಳ್ಳೆ ಫ್ರಿಡ್ಜ್ನ ಇಟ್ಕೋಬೋದು. ಸೊ ಇಲ್ಲೂ ಜಾಗ ಇದೆ, ಯು ಹ್ಯಾವ್ ದ ಸ್ಪೇಸ್. ಇಲ್ಲೂ ಏನಾದರೂ ನೀವು ಇನ್ ಕೇಸ್ ಫ್ರಿಡ್ಜ್ ಅಲ್ಲಿಲ್ಲ ಅಂದರೆ ಇಲ್ಲಾದರೂ ಇಟ್ಕೋಬೋದು. ಸೊ ಈ ಥರ ಇದೆ ಅಡುಗೆ ಮನೆ ನೋಡಿ. ಸೊ ಇಲ್ಲೊಂದು ನಿಮಗೆ ಸಪ್ರೇಟಾಗಿ ಒಂದು ಯುಟಿಲಿಟಿ ಏರಿಯಾ ಮಾಡಿದ್ದಾರೆ. ಇಲ್ಲಿ ಪಾತ್ರೆ ನಿಮ್ಮ ಮನೆ ಮೇಡ್ ಬರ್ತಾರಲ್ಲ ಅವ್ರಿಗೆ ನಿಮ್ಗೆ ಡಿಸ್ಟರ್ಬ್ ಆಗದೇ ಇರೋ ಹಾಗೆ ನೀವು ಅವ್ರು ಇಲ್ಲಿ ಪಾತ್ರೆನ ತೊಳ್ಕೊಬೋದು. ಆಮೇಲೆ ಒಂದು ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಇಲ್ಲಿ ಇಟ್ಕೊಂಡು ಅಲ್ಲಿ ನೀರಿಂದ ಎಕ್ಸಿಟ್ ಕೊಡ್ಬೋದು. ಇಲ್ಲೂ ಒಂದು ಎಕ್ಸಿಟ್ ಇದೆ. ಸೊ ಈ ಥರ ಪ್ರಾವಿಷನ್ ಇದೆ. ಇದು ನೋಡಿ ಸ್ವಿಚಸ್ ನೋಡಿ, ಒಳ್ಳೆ ಕ್ವಾಲಿಟಿ ಸ್ವಿಚಸ್ನ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ಬಾತ್ರೂಮು. ಸೊ ನೀವು ಪೂಜೆ ಏನಾದರೂ ಮಾಡಬೇಕಾದ್ರೆ ಇಲ್ಲಿ ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ನೀವು ದೇವ್ರ ಮನೆಗೆ ಹೋಗಿ ಪೂಜೆನೇ ಮಾಡ್ಕೋಬೋದು. ಈ ಥರ ನಿಮಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಇಷ್ಟು ದೊಡ್ಡದಿದೆ ಬಾತ್ರೂಮು. ಸೊ ಇಲ್ಲಿ ನೋಡಿ, ಇಲ್ಲಿ ಕಿಟಕಿ ಇದೆ. ಸೊ ದೇರ್ ಈಸ್ ಪ್ರಾಪರ್ ವೆಂಟಿಲೇಷನ್ ಇನ್ ದಿಸ್ ಹೌಸ್. ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ ಮಸ್ಕಿಟೋ ಮೆಶ್ ಕೂಡ ಹಾಕಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಕಿಟಕಿ ಇರುತ್ತೆ, ಮಸ್ಕಿಟೋಸ್ ಒಳಗಡೆ ಬರ್ತವೆ. ಸೊ ದಟ್ ಡಸಂಟ್ ವರ್ಕ್. ಈ ಮೆಶ್ ಹಾಕಿದಾರಲ್ಲ, ನಿಮ್ಗೆ ಫಸ್ಟ್ ಕ್ಲಾಸ್ ಒಂದು ಸೈಡ್ ಪೋರ್ಷನ್ ಓಪನ್ ಮಾಡಿಕೊಂಡು ಆರಾಮಾಗಿ ಇದು ಯೂಸ್ ಮಾಡ್ಬೋದು. ಮಸ್ಕಿಟೋಸ್ ಯಾವ ಮನೆ ಒಳಗೆ ಬರಲ್ಲ. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ, ಫಸ್ಟ್ ಫ್ಲೋರ್ ಹೋಗೋಣ. ಸೊ ನೋಡಿ ಇವಾಗ ನಿಮಗೆ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೇನೆ. ಇಲ್ಲಿ ನೋಡಿ ರೂಫ್ ರೈಲ್ಸ್ ಹಾಕಿದ್ದಾರೆ, ಸಾರಿ ನಾಟ್ ರೂಫ್ ರೈಲ್ಸ್ ಹಾಕಿದ್ದಾರೆ. ಇದನ್ನ ಇಟ್ಕೊಂಡು ನೀವು ಮೇಲೆ ಹೋಗ್ಬೋದು. ಇದು ಬೇಸಿಕಲಿ ಫಾರ್ ಏಜ್ ಆದವರಿಗೆ ಅವ್ರು ಯೂಸ್ ಮಾಡ್ಕೋಬೋದು. ಸೊ ಆ ಥಾಟ್ ಇಟ್ಕೊಂಡು ಈ ರೈಲ್ಸ್ ಹಾಕಿದ್ದಾರೆ ನೋಡಿ. ಇದು ತುಂಬ ಕಡೆ ಇರಲ್ಲ, ಮಿಸ್ಸಿಂಗ್ ಇದೆ. ಇದು ಆ್ಯಕ್ಚುಲಿ ಎಲ್ಲ ಕಡೆ ಮಿಸ್ಸಿಂಗ್ ಇರುತ್ತೆ, ಬಟ್ ಇವರು ಅದನ್ನು ಹಾಕಿದ್ದಾರೆ. ಸೊ ವಿ ಶುಡ್ ಅಪ್ರಿಷಿಯೇಟ್ ದಿಸ್ ಪಾಯಿಂಟ್. ಸೊ ಬನ್ನಿ ಮೇಲೆ ಹೋಗೋಣ, ಲೆಟ್ಸ್ ಗೋ. ನೋಡಿ ಎಷ್ಟು ಕಂಫರ್ಟೇಬಲ್ ಆಗಿ ನಾನು ಮೆಟ್ಲ ಹತ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೋಡಿ ದೊಡ್ಡ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ಇದು ಏನು ಹೇಳ್ತೀರಾ, ಬೆಳಕು ಚೆನ್ನಾಗಿ ಬರುತ್ತೆ ಒಳಗಡೆ. ಓಕೆ, ಸೊ ಇದು ನೋಡಿ, ಇನ್ನು ಫಸ್ಟ್ ಫ್ಲೋರ್ ಬಂದಿದ್ದೇವೆ. ಇದು ಸ್ವಲ್ಪ ಕಾಮನ್ ಸ್ಪೇಸ್ ಇದು. ಓಕೆ, ಲೆಫ್ಟ್ ಸೈಡು ಒಂದು ಬೆಡ್ರೂಮ್ ಇದೆ ನೋಡಿ. ಈ ಥರ ಇದೆ ಬೆಡ್ರೂಮು. ಈ ಬೆಡ್ರೂಮ್ಗೆ ಈ 4 ಕಿಟಕಿಗಳಿವೆ. ನಿಮಗೆ ಗಾಳಿ ಬೆಳಕು ಒಳಗಡೆ ಆರಾಮಾಗಿ ಬರುತ್ತೆ.
ನಿಮಗೆ ಎದುರುಗಡೆ ರೋಡ್ ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಎದುರುಗಡೆ ರೋಡ್ ಇದೆ. ಸೊ ನಿಮ್ಮ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಒಳಗಡೆ. ಆಮೇಲೆ ನೋಡಿ ಕನ್ನಡಿ ಹಾಕಿದ್ದಾರೆ, ಅಂದರೆ ಮಿರರ್ ಹಾಕಿದ್ದಾರೆ. ಸೊ ಇದು ಮನೆ ನಿಮಗೆಲ್ಲ ಫುಲ್ ರೆಡಿ ಮಾಡಿಕೊಟ್ಟಿದ್ದಾರೆ. ಆಲ್ ಜಸ್ಟ್ ಯು ಹ್ಯಾವ್ ಟು ಗೋ ಥ್ರೂ ದ ಲೀಗಲ್ ಪ್ರಾಸೆಸ್. ಫಸ್ಟ್ ನಿಮಗೆ ಇಷ್ಟ ಆದರೆ ನೀವು ಲೀಗಲ್ ಪ್ರಾಸೆಸ್ ಹೋಗಿ ಲೀಗಲ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಒಂದು ಬಿಟ್ಟು ಇಬ್ಬರು ಲಾಯರ್ ಹತ್ರ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಇದು ಪಕ್ಕಾ BDA ಎ ಖಾತಾ ಸೈಟು, ಅದರಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಆನ್ ದ ಸರ್ಫೇಸ್ ಲೆವೆಲ್ ಎವ್ರಿಥಿಂಗ್ ಲುಕ್ಸ್ ಗುಡ್, ಬಟ್ ಅಗೇನ್ ಯು ಹ್ಯಾವ್ ಟು ಗೋ ಫಾರ್ ದ ಲೀಗಲ್ ಕನ್ಸಲ್ಟೇಷನ್ ಬಿಫೋರ್ ಯು ಬೈ ಎನಿ ಪ್ರಾಪರ್ಟಿ. ಸೊ ಮೇಲ್ಗಡೆ ನೋಡಿ ವಾರ್ಡ್ರೋಬ್ ಇದೆ, ಬ್ಯೂಟಿಫುಲ್ ವಾರ್ಡ್ರೋಬ್ ಮೇಲೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಸೂಟ್ ಕೇಸು ಅದು ಇದು ಇಟ್ಕೋಬೋದು. ಇಲ್ಲಿ ಕೆಳಗಡೆ ವಾರ್ಡ್ರೋಬ್ ಇದೆ, ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಈ ಥರ ವಾರ್ಡ್ರೋಬ್ ಇದೆ, ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ವೆರಿ ಡೀಸೆಂಟ್ ಆ್ಯಂಡ್ ಬ್ಯೂಟಿಫುಲ್ ಎಲಿಗೆಂಟ್ ಕಲರ್ ಕಾಂಬಿನೇಷನ್. ಸೊ ಇದು ನೋಡಿ, ಆಮೇಲೆ ಇದು ನೋಡಿ ಸ್ಪೇಸ್ ಎಷ್ಟು ಒಳಗಡೆ ಇದೆ. ಸೊ ನಿಮಗೆ ಪ್ರಾಪರಾಗಿ ಇಲ್ಲಿ ಸ್ಪೇಸಿಂಗ್ ಕೊಟ್ಟಿದ್ದಾರೆ, ಒಳಗಡೆ ಡೆಪ್ತ್ ಇದೆ. ಸೊ ನೀವು ಕಂಫರ್ಟೇಬಲಿ ಒಳ್ಳೊಳ್ಳೆ ವಸ್ತುಗಳನ್ನು ಇಲ್ಲಿ ಇಟ್ಕೋಬೋದು. ಡ್ರೆಸ್ ಮೆಟೀರಿಯಲ್ ಇಟ್ಕೋಬೋದು. ಈವನ್ ಕೆಳಗಡೆ ಏನು ಹೇಳ್ತೀರಾ, ನಿಮಗೆ ಇಮಿಡಿಯೇಟಾಗಿ ಒಂದು 2 ಸೂಟ್ ಕೇಸ್ ಬೇಕಂದರೆ ಅಲ್ಲೂ ಇಟ್ಕೋಬೋದು. ಈ ಥರ ಪ್ರೊವಿಷನ್ ಇದೆ ನೋಡಿ. ಇದು ಗ್ಲೈಡಿಂಗ್ ಎಷ್ಟು ಸ್ಮೂತಾಗಿ ಆಗ್ತಾ ಇದೆ ನೋಡಿ. ಸೊ ಇಲ್ಲೊಂದಿದೆ ನೋಡಿ, ಇಲ್ಲಿ ನಿಮಗೆ ಏನೋ ವ್ಯಾಲ್ಯೂಯಬಲ್ಸ್ ಎಲ್ಲ ಇಟ್ಕೋಬೋದು. ಈ ಥರ ಡ್ರಾ ಕೊಟ್ಟಿದ್ದಾರೆ, ಲಾಕ್ ಇದೆ ಅದಕ್ಕೆ. ಆಮೇಲೆ ಮ್ಯಾಲೆ ಹ್ಯಾಂಗರ್ ಇರುತ್ತೆ, ಹ್ಯಾಂಗರ್ ಕೊಡ್ತಾರೆ. ಸೊ ಅಲ್ಲಿ ನೀವು ಡ್ರೆಸ್ನ ಹಾಕೋಬೋದು. ಸೊ ಈ ಥರ ಇದೆ ವಾರ್ಡ್ರೋಬು. ಸೊ ನೆಕ್ಸ್ಟ್ ಥಿಂಗ್ ಈಸ್ ಸ್ವಿಚಸ್ ನೋಡಿ, ಒಳ್ಳೆ ಸ್ವಿಚ್ ಇದೆ. ಇದು ಬಂದುಬಿಟ್ಟು ನಿಮಗೆ ಬಾತ್ರೂಮು. ಸೊ ಈ ಥರ ಇದೆ ಬಾತ್ರೂಮು. ಆಫ್ ಮಾಡಿಬಿಡೋಣ. ಓಕೆ, ಸೊ ಇವಾಗ ಬನ್ನಿ ಇನ್ನೊಂದು ಬೆಡ್ರೂಮ್ ಹೋಗೋಣ. ಸೊ ದಿಸ್ ಇಸ್ ಸೆಕೆಂಡ್ ಬೆಡ್ರೂಮ್. ಐ ಥಿಂಕ್ ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಐ ಥಿಂಕ್ ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. 2 ಮಾಸ್ಟರ್ ಬೆಡ್ರೂಮೇ ಹೆಚ್ಚು ಕಡಿಮೆ. ಸೊ ಆಲ್ರೆಡಿ ನಿಮ್ಗೆ ಇಲ್ಲಿ ಕ್ವೀನ್ ಸೈಜ್ ಬೆಡ್ನ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ. ಸೊ ಇದು ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಆ ಸೈಡು ಈ ಸೈಡ್ ನಿಮಗೆ 2 ಯುಟಿಲಿಟಿ ಬಾಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಏನಾದರೂ ಐಟಮ್ ಇಟ್ಕೋಬೋದು. ಇಲ್ಲಿ ನಿಮ್ಮ ಸನ್ ಗ್ಲಾಸು, ನಿಮ್ಮ ಕನ್ನಡಕ ಎಲ್ಲ ಇಟ್ಕೋಬೋದು, ಬುಕ್ ಇಟ್ಕೋಬೋದು. ಆಮೇಲೆ ಇಲ್ಲೇ ನೋಡಿ, ಇಲ್ಲೇ ಮಲ್ಕೊಂಡಲ್ಲೇ ನೀವು ಫ್ಯಾನ್ನ ಆನ್ ಮಾಡ್ಕೋಬೋದು. ಈ ಥರ ಒಳ್ಳೆ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಅಬೌವ್ ಲೈಟಿಂಗ್ಸ್ ಹಾಕಿದ್ದಾರೆ, ನಿಮಗೆ ಒಂಥರ ಒಳ್ಳೆ ಲುಕ್ ಬರುತ್ತೆ. ಸೊ ದ್ಯಾಟ್ಸ್ ಅಬೌಟ್ ಇಟ್. ಸೊ ಇಲ್ಲಿ ನೋಡಿ ಪಕ್ಕದಲ್ಲೇ ನಿಮಗೆ ಈ ಬೆಡ್ರೂಮ್ಗೆ ಪ್ರಾಪರಾಗಿ ವೆಂಟಿಲೇಷನ್ ಇದೆ. ದೊಡ್ಡ ವಿಂಡೋ ಇದೆ. ಇದು ನಿಮಗೆ ನಾರ್ಮಲಿ ಇಷ್ಟು ಇದ್ರದ್ದು 75% ವಿಂಡೋ ಅಷ್ಟೇ ಇರುತ್ತೆ. ನಾರ್ಮಲಿ ನಾನು ಸುಮಾರು ಮನೆಗಳನ್ನು ನೋಡಿದ್ದೀನಿ, 75% ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಇಷ್ಟು ದೊಡ್ಡ ವಿಂಡೋನ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ TV ಯೂನಿಟ್. ದಿಸ್ ಇಸ್ ಸಿಂಪಲ್ TV ಯೂನಿಟ್. ಸೊ ಇಲ್ಲಿ ನೀವು TVನ ಹಾಕ್ಕೊಂಡು ನೀವು ಎಂಡ್ ಆಫ್ ದ ಡೇ ಆಫೀಸಿಂದ ಮನೆಗೆ ಬರ್ತೀರಾ. ಮನೆಗೆ ಬಂದು ಆಫ್ಟರ್ ಡಿನ್ನರ್ ಆರ್ ಬಿಫೋರ್ ಡಿನ್ನರ್ ಯೂಸ್ ಟೇಕ್ ರೆಸ್ಟ್ ಹಿಯರ್, ವಾಚ್ TV, ನಿಮ್ಮ ಇಷ್ಟವಾದ ಪ್ರೋಗ್ರಾಮ್ಗಳನ್ನ ನೋಡಿ ಬನ್ನಿ. ಏನಿದು, ಸೊ ಇಲ್ಲಿ ನೋಡಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲೊಂದು ಮಿರರ್ ಇದೆ, ಇಲ್ಲೊಂದು ವಾರ್ಡ್ರೋಬು. ನಾವು ಇಲ್ಲಿಂದ ಬೆಡ್ರೂಮಿಂದ ಈ ಕಡೆ ಬಂದ್ವಿ. ಸೊ ಇಲ್ಲೂ ವಾರ್ಡ್ರೋಬ್ ಇದೆ, ಇಲ್ಲೂ ವಾರ್ಡ್ರೋಬ್ ಇದೆ ನೋಡಿ. ಆಮೇಲೆ ಮಿಡ್ಲಲ್ಲಿ ಅಗೇನ್ ನಿಮಗೆ ಒಳ್ಳೆ ಒಂದು ನಿಮಗೆ ಇಲ್ಲಿ ಒಂದು ಒಳ್ಳೆ ಕಿಟಕಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸೇಮ್ ನಿಮಗೆ ಇಲ್ಲಿ ಈ ರೂಮಲ್ಲಿ ನಿಮಗೆ ಬೇಜಾನ್ ಡ್ರೆಸ್ ಮೆಟೀರಿಯಲ್ಸು, ನಿಮ್ಗೆ ಏನು ಬೇಕು ಅದನ್ನೆಲ್ಲ ಇಟ್ಕೋಬೋದು. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ರೂಮ್ನ ನೋಡಿ. ಪ್ರಾಪರಾಗಿ ಡಿಸೈನ್ ಮಾಡಿದ್ದಾರೆ, ಒಂದಿಷ್ಟು ಜಾಗನ ವೇಸ್ಟ್ ಮಾಡಿಲ್ಲ ನೋಡಿ. ವೆರಿ ನೈಸ್. ಸೊ ಇದು ಬಂದ್ಬಿಟ್ಟು ನಿಮಗೆ ಮಿರರು, ಕೆಳಗಡೆ 2 ಬಾಕ್ಸ್ ಇವೆ. ಎಲ್ಲ ನಿಮಗೆ ಮೇಕಪ್ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಇಟ್ಕೋಬೋದು. ಸೊ ಇದು ನೋಡಿ, ದಿಸ್ ಇಸ್ ದ ಬಾತ್ರೂಮ್ ಅಗೇನ್ ಆಫ್ ವೆರಿ ಗುಡ್ ಡೀಸೆಂಟ್ ಸೈಜ್. ಸೊ ಮತ್ತೇನು ಇಲ್ಲೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ ನೋಡಿ. ಚೆನ್ನಾಗಿದೆ, ಲೈಟಿಂಗು ಎಲ್ಲ ಚೆನ್ನಾಗಿದೆ.
ಓಕೆ, ಆಫ್ ಮಾಡಿದ್ದಾಯಿತು. ಯಾಕೆ ಸುಮ್ಮನೆ ಕರೆಂಟ್ ವೇಸ್ಟ್ ಮಾಡಬೇಕು. ಎಲ್ಲೂ ಆಫ್ ಮಾಡೋಣ. ಓಕೆ, ಲೈಟ್ ಆಫ್ ಮಾಡಿದಾಗ್ಲೂ ನಿಮಗೆ ಈ ಬೆಡ್ರೂಮಲ್ಲಿ ಒಳ್ಳೆ ಬೆಳಕು ಬರುತ್ತೆ. ಓಕೆ, ದಿಸ್ ಇಸ್ ಒನ್ ಹೈಲೈಟ್ ಪಾಯಿಂಟ್. ಸೊ ಬನ್ನಿ, ಇವಾಗ ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರ್ ಹೋಗೋಣ. ನೋಡಿ, ಸೊ ಇಲ್ಲಿ ನಿಮಗೆ ಒಂದು ವಿಂಡೋ ಕೊಟ್ಟಿದ್ದಾರೆ, ಅದನ್ನು ಓಪನ್ ಮಾಡ್ಕೋಬೋದು. ಇಟ್ ಲುಕ್ಸ್ ಲೈಕ್ ಎ ಫ್ರೆಂಚ್ ವಿಂಡೋ. ಚೆನ್ನಾಗಿ ಉದ್ದವಾಗಿ ಕೊಟ್ಟಿದ್ದಾರೆ. ಸೊ ನೀವು ಓಪನ್ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಒಳ್ಳೆ ಗಾಳಿ ಬರುತ್ತೆ. ಆಲ್ರೆಡಿ ಬೆಳಕಂತೂ ಬರುತ್ತೆ ಗ್ಲಾಸ್ ಥ್ರೂ. ಸೊ ಇವಾಗ ನಾವು ಸೆಕೆಂಡ್ ಫ್ಲೋರ್ ಬಂದ್ವಿ. ಸೊ ಇಲ್ಲಿ ನೋಡಿ, ದಿಸ್ ಈಸ್ ದ ಕಾಮನ್ ಏರಿಯಾ. ಇದನ್ನು ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂದರೆ ನೋಡಿ, ನಿಮ್ಮ ಮಕ್ಕಳು ಇಲ್ಲಿ ಫಾರ್ ಎಕ್ಸಾಂಪಲ್ ಇಬ್ಬರು ಮಕ್ಕಳು ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಬ್ರು ಈ ಕಡೆ ಕುತ್ಕೋಬೋದು, ಒಬ್ರು ಈ ಕಡೆ ಕುತ್ಕೋಬೋದು. ಕರೆಕ್ಟಾಗಿ ಕುತ್ಕೊಂಡು ಡೀಸೆಂಟಾಗಿ ಓದ್ಕೋಬೋದು. ಆಮೇಲೆ ಇಲ್ಲಿ ನೋಡಿ, ಕೆಳಗಡೆ ಬಾಕ್ಸ್ ಇದೆ. ನಿಮ್ಮಿಬ್ಬರು ಮಕ್ಕಳಿಗೂ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅಲ್ಲಿ ನಿಮ್ಮಿಬ್ಬರು ಮಕ್ಕಳು ಸಪ್ರೇಟಾಗಿ ಬುಕ್ಸ್ಗಳನ್ನು ಇಟ್ಕೋಬೋದು. ಬುಕ್ಸು, ಪೆನ್ಸು, ಪೆನ್ಸಿಲ್ಲು. ಮೇಲ್ಗಡೆನೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಬ್ಯೂಟಿಫುಲಿ ಡಿಸೈನ್ಡ್ ಹೌಸ್ ಇದು. ಆಮೇಲೆ ಲೈಟಿಂಗ್ ನೋಡಿ, ಇಲ್ಲಿ ನೋಡಿ, ಲೈಟ್ಸ್ ನೋಡಿ. ನೀವು ಇಲ್ಲಿ ಕುತ್ಕೊಂಡು ಓದಿದ್ರೆ ನಿಮಗೆ ಲೈಟ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಿಮ್ಗೆ ಇಲ್ಲಿ ಡಿಸ್ಟರ್ಬ್ ಮಾಡೋರು ಯಾರೂ ಇರಲ್ಲ ಈ ರೂಮ್, ಎಸ್ಪೆಷಲಿ ಈ ಫ್ಲೋರಲ್ಲಿ ಕುತ್ಕೊಂಡು ನೀವು ಇಡೀ ದಿವಸ ಸ್ಯಾಟರ್ಡೆ ಸಂಡೇ ಡೈಲಿ ಆರಾಮಾಗಿ ಓದ್ಕೋಬೋದು. ಸೊ ಈ ಥರ ಪ್ರೊವಿಷನ್ ಇದೆ. ಇಲ್ಲಿ ನೋಡಿ, ಬುಕ್ಸ್ಗಳನ್ನು ಇಟ್ಕೊಳ್ಳೋಕ್ಕೆ ಶೆಲ್ಫ್ ಎಲ್ಲ ಮಾಡಿದ್ದಾರೆ. ವೆರಿ ನೈಸ್. ಸೊ ಈ ಥರ ಇದೆ. ದಿಸ್ ಇಸ್ ದ ಕಾಮನ್ ರೂಮ್. ಆ್ಯಂಡ್ ಇಲ್ಲಿ ನೋಡಿ, ಆಲ್ರೆಡಿ ಬೆಡ್ನ ಹಾಕಿದ್ದಾರೆ. ಸೊ ಅಗೇನ್ ಇಟ್ಸ್ ದ ಸೇಮ್ ರೂಮ್. ಬಟ್ ಏನಂದರೆ ಇಲ್ಲೊಂದು ಅಡಿಷ್ನಲಿ ಇಲ್ಲೊಂದು ನಿಮಗೆ ಎಕ್ಸ್ಟ್ರಾ ಕಿಟಕಿಯನ್ನು ಕೊಟ್ಟಿದ್ದಾರೆ. ಅಲ್ಲೂ ಇದೆ, ಇಲ್ಲೂ ಇದೆ. ಸೊ ಯು ಹ್ಯಾವ್ ದ ಪ್ರಾಪರ್ ಗುಡ್ ವೆಂಟಿಲೇಷನ್. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅಗೇನ್ ಈ ರೂಮಲ್ಲಿ ಈ ರೂಮ್ಗೆ ವಾರ್ಡ್ರೋಬು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಬ್ಯೂಟಿಫುಲ್ ಆಗಿದೆ. ವೆರಿ ನೈಸ್. ಓಕೆ, ಸೊ ಈ ಥರ ಇದೆ ಬೆಡ್ರೂಮು. ಆಮೇಲೆ ಇದು ನೋಡಿ, ಸ್ಲೈಡಿಂಗ್ ಕೊಟ್ಟಿದ್ದಾರೆ ಡೋರ್ ಟು ಸೇವ್ ದ ಸ್ಪೇಸ್ ಆ್ಯಂಡ್ ಟು ಹ್ಯಾವ್ ದ ಇನಫ್ ಸ್ಪೇಸ್ ಫಾರ್ ಯುವರ್ ಸೆಲ್ಫ್. ಇದನ್ನು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಓಡಾಡೋಕ್ಕೆ ಏನೂ ತೊಂದರೆ ಆಗಲ್ಲ. ಇಟ್ಸ್ ಬ್ಯೂಟಿಫುಲಿ ಡಿಸೈನ್. ಯಾರೋ ಒಳ್ಳೆ ಆರ್ಕಿಟೆಕ್ಟ್ ಹತ್ರ ಈ ಮನೆಯನ್ನು ಡಿಸೈನ್ ಮಾಡಿಸಿದ್ದಾರೆ. ನೋಡಿ, ಕೆಳಗಡೆನೂ ನಿಮಗೆ 2 ಬಾಕ್ಸ್ ಇದೆ. ನಿಮ್ಮ ಬೆಡ್ ತಲೆದಿಂಬು, ಪಿಲ್ಲೋ, ಇಂಗ್ಲೀಷಲ್ಲಿ ಪಿಲ್ಲೋ ಹೇಳ್ತಿರಲ್ಲ, ಪಿಲ್ಲೋಗಳನ್ನೆಲ್ಲ ಇಟ್ಕೋಬೋದು. ಆಮೇಲೆ ಬೆಡ್ಶೀಟ್ಸ್ ಎಲ್ಲ ಇಟ್ಕೋಬೋದು. ಸೂಪರ್ಬಾಗಿ ಪ್ರಾಪರಾಗಿ ಈ ಮನೆಯಲ್ಲಿ ಸ್ಪೇಸ್ನ ಯೂಟಿಲೈಸ್ ಮಾಡಿದ್ದಾರೆ. ದಿಸ್ ವಾಟ್ ಐ ಕ್ಯಾನ್ ಸೇ. ಸೊ ಇಲ್ಲೊಂದಿದೆ ಬಾತ್ರೂಮು ಆಫ್ ಡೀಸೆಂಟ್ ಸೈಜು. ಐ ಥಿಂಕ್ 7x4 ಇರಬೇಕಿದು. ನೋಡಿ, ವೆರಿ ಗುಡ್, ಪ್ರಾಪರ್ ವೆಂಟಿಲೇಷನ್ ಇದೆ. ಸೊ ಆಫ್ ಮಾಡಿಬಿಡೋಣ, ಇಲ್ಲೂ ಆಫ್ ಮಾಡಿಬಿಡೋಣ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಲಭ್ಯವಿರುತ್ತದೆ. ನೀವು ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ನಲ್ಲಿ ಸ್ವಿಚ್ ಮಾಡ್ಕೋಬೋದು. ನಮ್ಮ ಕನ್ನಡದಲ್ಲಿ ನೋಡಬೇಕಂದ್ರೆ ಕನ್ನಡದಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಇದೆ. ಸೊ ಹೊರಗಡೆ ಇಲ್ಲಿ ನೋಡಿ, ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸಿಟ್ಔಟ್ ಏರಿಯಾ ಇದು. ಸೊ ಇಲ್ಲಿ ನಿಮಗೆ ಫುಲ್ ಗಾಳಿ ಇದೆ, ಫುಲ್ ಬೆಳಕಿದೆ. ಇಲ್ಲಿ ನೋಡಿ, ಈ ಥರ ನೀವು ಕಿಟಕಿನ ಓಪನ್ ಮಾಡ್ಕೋಬೋದು. ಎಸ್ಪೆಷಲಿ ಡ್ಯೂರಿಂಗ್ ಸಮ್ಮರ್ ಟೈಮು ಇನ್ ಕೇಸ್ ನೀವು ಇಲ್ಲೇ ಮಲ್ಕೊಳ್ತೀರಾ ಅಂದರೆ ಒಂದು ಫ್ಯಾನ್ ಹಾಕೋಬೋದು. ಫ್ಯಾನ್ ಹಾಕೊಂಡ್ಬಿಟ್ಟು ಈ 2 ಕಿಟಕಿಗಳನ್ನು ಓಪನ್ ಮಾಡಿಕೊಂಡು ಆರಾಮಾಗಿ ಇಲ್ಲಿ ನಿದ್ದೆ ಮಾಡ್ಬೋದು. ಆಮೇಲೆ ಈವನ್ ಫಾರ್ ದ ಸ್ಟೂಡೆಂಟ್ಸ್, ನಿಮ್ಮ ಮಕ್ಕಳು ಕೂಡ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಒಂದು ಟೇಬಲ್ ಹಾಕ್ಕೊಂಡು ಓದ್ಕೋಬೋದು. ಇಲ್ಲ ಅಂದರೆ ಕೂತ್ಕೊಂಡು ಯೋಗ ಮಾಡ್ಬೋದು. ನೀವು ಕೂಡ ಇಲ್ಲಿ ಕೂತ್ಕೊಂಡು ಒಳ್ಳೆ ಯೋಗ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ನೀವು ಒಂದು ಟ್ರೆಡ್ಮಿಲ್ ಇಟ್ಕೊತೀರಾ ಅಂದರೆ ಟ್ರೆಡ್ಮಿಲ್ ಕೂಡ ಇಟ್ಕೋಬೋದು.
ಆ ಥರ ಪ್ರೊವಿಷನ್ ಇದೆ. ಲೈಟಿಂಗ್ಸ್ ಎಲ್ಲ ನೋಡಿ, ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ, ಒಳ್ಳೆ ಲೈಟಿಂಗ್ಸ್ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲೊಂದು ಕಿಟಕಿ ಇದೆ. ಸೊ ನಿಮಗೆ ಒಳಗಡೆ ಈ ರೂಮ್ ನಿಮಗೆ ಗಾಳಿ ಹೋಗ್ಬೇಕಂದ್ರೂ ನಿಮಗೆ ಇಲ್ಲಿಂದ ಇಲ್ಲಿ ಆರಾಮಾಗಿ ಹೋಗುತ್ತೆ. 2 ದೊಡ್ಡ ಕಿಟಕಿ ಇದೆ, ಇಲ್ಲೊಂದು ದೊಡ್ಡ ಕಿಟಕಿ ಇದೆ, ಬಾಗಿಲಿದೆ. ಸೊ ನಿಮಗೆ ಪ್ರಾಪರ್ ಏರ್ ಇಂಟೇಕು ಔಟ್ಫ್ಲೋ ಎರಡೂ ಇದೆ ನೋಡಿ, ಈ ಥರ ಇದೆ. ಸಾರಿ, ಇನ್ನು ಕ್ಲೋಸ್ ಮಾಡೋಣ. ಸೊ ವೀಕ್ಷಕರೇ, ನಿಮಗೆ ಈ ಪ್ರಾಪರ್ಟಿ ಇಷ್ಟ ಆಗಿದ್ದರೆ ದಯವಿಟ್ಟು ನಂಬರ್ನ ಕೊಟ್ಟಿದ್ದೇನೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಹಾಗೆ ಟೈಟಲಲ್ಲೂ ಕೊಟ್ಟಿರ್ತೇನೆ. ಸೊ ದಯವಿಟ್ಟು ಓನರ್ಗೆ ಕಾಲ್ ಮಾಡಿಬಿಟ್ಟು ಬಂದು ನೋಡಿ ಮನೆ ಹೇಗಿದೆ ಎಲ್ಲ ನೋಡಿ. ಮನೆ ತುಂಬ ಚೆನ್ನಾಗಿದೆ. ಆಮೇಲೆ ಬಜೆಟ್ ಏನು ಹೇಳ್ತಾ ಇದ್ದಾರೆ ಅಂದರೆ 1,60,00,000 ಹೇಳ್ತಾ ಇದ್ದಾರೆ, 160 ಹೇಳ್ತಾ ಇದ್ದಾರೆ. ಸೊ ನೀವು ಇನ್ಫ್ರಾ ಫಾರ್ ಇಂಡಿಯಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀರಾ ಅಂತ ಹೇಳಿದರೆ ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ದಿಸ್ ವಾಟ್ ಐ ಕ್ಯಾನ್ ಸೇ. ಸೊ ಇವಾಗ ಬನ್ನಿ ಮೇಲೆ ಹೋಗೋಣ. ಈ ಥರ ಇದೆ ಮೇಲೆ. ಸೊ ಇದು ಟೆರೆಸ್ಸು. ನೀವು ಇಲ್ಲಿ ಫಸ್ಟ್ ಕ್ಲಾಸ್ ವಾಷಿಂಗ್ ಮಷಿನ್ ಇಟ್ಕೋಬೋದು. ವಾಷಿಂಗ್ ಮಷಿನ್ ಇಟ್ಕೊಂಡು 2 ಕಡೆನೂ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನೀರು ಹೋಗುತ್ತೆ. ಒಂದು ದೊಡ್ಡ ಸಿಂಟ್ಯಾಕ್ಸ್ ಟ್ಯಾಂಕ್ ಇದೆ ನೀರು. ಈ ಮನೆಗೆ ಐ ಥಿಂಕ್ ಸಫಿಷಿಯೆಂಟ್ ಆಗಿದೆ ಅದು. ಆಮೇಲೆ ಕೆಳಗಡೆ ಸಂಪ್ ಇದೆ ಅಲ್ವಾ, ಅದರಲ್ಲಿ 12,000 ಲೀಟ್ರ್ ನೀರು ಹಿಡಿಯುತ್ತೆ. ಆಮೇಲೆ ಇಲ್ಲೊಂದು ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆ ಇಲ್ಲೊಂದು ಪ್ರೊವಿಷನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನಂದರೆ, ನೀವು ಈವ್ನಿಂಗ್ ನೈಟ್ ಡಿನ್ನರ್ ಮಾಡ್ತೀರಾ, ನಿಮಗೆ ಬೇಜಾರಾಗಿದೆ ಅಂದರೆ ಇಲ್ಲಿ ಆರಾಮಾಗಿ ಹೊರಗಡೆ ಕೂತ್ಕೊಂಡು ಒಳ್ಳೆ ಬೆಳದಿಂಗಳಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಊಟ ಮಾಡ್ಬೋದು. ಆಮೇಲೆ ಈವ್ನಿಂಗ್ ಇಲ್ಲಿ ಬಂದು ನಿಂತ್ಕೊಂಡು ನೀವು ಸುತ್ತಮುತ್ತ ನೋಡಿ ಫಾರೆಸ್ಟ್ ಇದೆ, ಹೌದಾ, ಒಳ್ಳೆ ಫಾರೆಸ್ಟ್ ಇದೆ ಸುತ್ತಮುತ್ತ. ಬಂದು ಈವ್ನಿಂಗ್ ಒಂದು ಕಾಫಿ ಕುಡಿತಾ ಇಲ್ಲಿ ನಿಂತ್ಕೊಂಡು ಯು ಕ್ಯಾನ್ ಸ್ಪೆಂಡ್ ಅ ಕ್ವಾಲಿಟಿ ಟೈಮ್. ಆ್ಯಂಡ್ ಅಲ್ಲಿ ನೋಡಿ, ಅದು BGS ಹಾಸ್ಪಿಟಲ್, ಅದು BGS ಹಾಸ್ಪಿಟಲ್ ಹಿಂದ್ಗಡೆನೇ ಇದೆ. ಸೊ ಇದು ಪ್ರಾಪರ್ BDA ಲೇಔಟ್. ಇದು ನೋಡಿ ಫುಲ್ ಬೆಂಗಳೂರೆಲ್ಲ ಕಾಣುತ್ತೆ. ಈ ಏರಿಯಾ ಹೈಟಲ್ಲಿರೋದ್ರಿಂದ ನಿಮಗೆ ಬೆಂಗಳೂರೆಲ್ಲ ಫುಲ್ ಚೆನ್ನಾಗಿ ಕಾಣುತ್ತೆ ನೋಡಿ, ಈ ಥರ ಇದೆ. ಸೊ ಇದು ಏನಂತೀರಾ, ಇನ್ನೂ ಖಾಲಿ ಸ್ಪೇಸಸ್ ತುಂಬ ಇದೆ. ಸೊ ನಿಮಗೆ ಆರಾಮಾಗಿ ನೆಮ್ಮದಿಯಾಗಿ ಇಲ್ಲಿ ನೀವು ಇರ್ಬೋದು ಮನೆ ತೊಗೊಂಡ್ಬಿಟ್ಟು ನೋಡಿ, ಈ ಥರ ಇದೆ. ಸೊ ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ಆ್ಯಂಡ್ ವೆಲ್ ಡೆವಲಪ್ಡ್ ಮನೆ ಇದು. ಸೊ ಎಲ್ಲ ರೆಡಿ ಇದೆ. ನೀವು ಇನ್ ಕೇಸ್ ಬೈ ಮಾಡಿದರೆ ಜಸ್ಟ್ ನಿಮ್ಮ ಮನೆಯಿಂದ ನೀವು 2-3 ಸೂಟ್ಕೇಸ್ ತೊಗೊಂಬಂದು ಇಲ್ಲಿ ಶಿಫ್ಟ್ ಆಗಿ ನೀವು ಆರಾಮಾಗಿ ಜೀವನ ಮಾಡ್ಬೋದು. ಅಷ್ಟೊಂದು ಎಲ್ಲ ಆಲ್ರೆಡಿ ಅಮ್ಯುನಿಟೀಸ್ ಕೊಟ್ಬಿಟ್ಟಿದ್ದಾರೆ ಈ ಮನೆಯಲ್ಲಿ. ಈ ಥರ ಇದೆ ನೋಡಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಮೋಟಿವೇಶನ್. ಸೊ ಮತ್ತೊಮ್ಮೆ ಸಿಗೋಣ ನಾವು ನೀವು ಒಂದು ಸುಂದರವಾದ ಪ್ರಾಪರ್ಟಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.